Welcome back to online English class. In our previous class, we were discussed why the King of Monaco changed the punishment for the criminal, and also we discussed a real problem faced by the king regarding a strong prison. Now, in this class, we will discuss a continuation part of the lesson to dear. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ನಾವು ಯಾವ ರೀತಿಯಾಗಿ ಏನು ಆ ಮೊನಾಕೋ ರಾಜ ಈ ಕ್ರಿಮಿನಲ್ಗೆ ಆ ಸೆಂಟೆನ್ಸನ್ನು ಡೆತ್ ಸೆಂಟೆನ್ಸನ್ನು ಆ ಪನಿಷ್ಮೆಂಟನ್ನು ಯಾಕೆ ಚೇಂಜ್ ಮಾಡಿದನು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದರ ಜೊತೆಗೇ ಅಲ್ಲಿರುವಂತಹ ಆ ಕ್ರಿಮಿನಲ್ಗೆ ಏನು ಮಾಡ್ತಾರೆ, ಅವರು ಡೆತ್ ಸೆಂಟೆನ್ಸನ್ನು ಕೊಟ್ಟಿದ್ದನ್ನು ದಿ ಅಲ್ಟರ್ ಟು ಬಿಕಮ್ ಅ ಇಂಪ್ರಿಸನ್ಮೆಂಟ್ ಫಾರ್ ಅ ಲೈಫ್, ಜೀವಾವಧಿ ಶಿಕ್ಷೆಯನ್ನು ಅವನಿಗೆ ಕೊಡ್ತಾರೆ. ಯಾಕಪ್ಪ ಅಂತಂದ್ರೆ ಆ ಡೆತ್ ಸೆಂಟೆನ್ಸ್ಗೆ ಇರುವಂತಹ ಒಂದು ಎಕ್ಸ್ಪೆನ್ಸಿವ್ನೆಸ್, ಅಂದರೆ ಆ ಡೆತ್ ಸೆಂಟೆನ್ಸ್ಗೆ ಬೇಕಾದಂಥ ಮೆಟೀರಿಯಲ್ಸ್ಗಳನ್ನು ಗುಲೆಟಿನ್ ಮಷೀನನ್ನು ತರಿಸ್ಬೇಕಾರಂದ್ರೆ ಅದು ಬಹಳ ಎಕ್ಸ್ಪೆನ್ಸಿವ್ ಆಗಿರ್ತೈತಿ. ಆ ಪ್ಲ್ಯಾನ್ ಏನಾಗಿರ್ತೈತಿ, ಭಾಳ ಎಕ್ಸ್ಪೆನ್ಸಿವ್ ಆಗಿರ್ತೈತಿ. ಅದಕ್ಕೋಸ್ಕರ ಅವ್ರು ಏನು ಮಾಡಿರ್ತಾರೆ, ಆ ಒಂದು ಪ್ಲ್ಯಾನನ್ನು ಚೇಂಜ್ ಮಾಡಿ ಆ ಒಂದು ವ್ಯಕ್ತಿಗೆ ಏನು ಮಾಡ್ತಾರೆ, ಒಂದು ಇಂಪ್ರಿಸನ್ಮೆಂಟ್ ಫಾರ್ ಅ ಲೈಫ್ ಅಂದರೆ ಜೀವಾವಧಿ ಶಿಕ್ಷೆಯನ್ನು ನೀಡ್ತಾರೆ. ಬಟ್ ಆ ಜೀವಾವಧಿ ಶಿಕ್ಷೆ ಏನಾಗ್ತೈತಿ, ಅದು ಕೂಡ ಆ ಒಂದು ವರ್ಷದ ನಂತರ ಪ್ರೆಸೆಂಟ್ ಪ್ಲಾನ್ ಏನಾಗಿರ್ತೈತಿ, ಬಹಳ ಎಕ್ಸ್ಪೆನ್ಸಿವ್ ಆಗ್ತದೆ. ಒಂದು ವರ್ಷದಲ್ಲಿ ಇಯರ್ಲಿ ಏನಾಗ್ತದೆ, ಅವ್ರಿಗೆ 600 ಫ್ರಾನ್ಸಸ್ ಏನಾಗ್ತೈತೆ ಖರ್ಚು ಆಗ್ತಿರ್ತದೆ. ಸೊ ಅದಕ್ಕೆ ರಾಜ ಏನು ಮಾಡ್ತಾನೆ, ಆ ಒಂದು ಪ್ಲಾನನ್ನು ಕೂಡ ಏನು ಮಾಡ್ತಾನೆ, ಅವನು ರಿಜೆಕ್ಟ್ ಮಾಡ್ತಾನೆ. ನೆಕ್ಸ್ಟ್ ಅವು ಏನು ಮಾಡ್ತಾನೆ ಅನ್ನೋದು ನಾವು ಮತ್ತು ಯಾವ ಪ್ಲ್ಯಾನನ್ನು ಅವರು ಅಡಾಪ್ಟ್ ಮಾಡ್ತಾರೆ ಅನ್ನೋದನ್ನು ನಾವು ಇವತ್ತಿನ ಒಂದು ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡೋಣ. He went for his food at the proper time, but as for running away, he did not show the least sign of it. Why was to be done? They considered the matter again. We shall have to tell him straight out, said they, that we don't want to keep him. So the minister of justice had him brought before him. So ಏನಾಗ್ತೈತಪ್ಪ ಅಂತಂದರೆ, ಯಾವಾಗ ಆ ಪ್ರೆಸೆಂಟ್ ಪ್ಲಾನ್ ಆದಂತಹ ಏನು ಈ ಲೈಫ್ ಇಂಪ್ರಿಸನ್ಮೆಂಟ್ ಏನು ಪ್ಲಾನ್ ಇರ್ತೈತಲ್ಲ, ಅದು ಎಕ್ಸ್ಪೆನ್ಸಿವ್ ಆದ ಕಾರಣ ಆ ರಾಜ ಏನು ಮಾಡ್ತಾನೆ, ಹಿ ಡಿಸ್ಮೈಸ್ ದಿ ಗಾರ್ಡ್, ಸೆಕ್ಯೂರಿಟಿ ಗಾರ್ಡನ್ನು ಡಿಸ್ಮಿಸ್ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಇವನೇನು ಡಿಸ್ಮಿಸ್ ಮಾಡಿದ ತಕ್ಷಣ ಏನಾಗ್ತೈತಿ, ಇವನನ್ನು ಕಾಯೋರು ಯಾರು ಇರ್ತಾರಲ್ಲ, ಒಂದು ಎರಡನೇದು ಏನಾಗ್ತೈತಪ್ಪ ಅಂದರೆ, ಇವನಿಗೆ ಏನು ಡೇ ಟು ಡೇ ಎನ್ನುವಂಥ ಊಟವನ್ನು ಯಾರು ತಂದು ಕೊಡ್ತಾ ಇರ್ತಾರೆ, ಆ ಸೆಕ್ಯೂರಿಟಿ ಗಾರ್ಡ್ ಕೊಡ್ತಾ ಇರ್ತಾನೆ. ಸೊ ಇವಾಗ ಸೆಕ್ಯೂರಿಟಿ ಗಾರ್ಡು ಕೂಡ ಏನಿಲ್ಲ, ಅವನಿಗೆ ಊಟ ಕೊಡಲಿಕ್ಕೆ ಯಾರೂ ಮುಂದೆ ಬರ್ತಾಯಿಲ್ಲ. ಸೊ ಊಟ ಕೊಡಲಿಕ್ಕೆ ಸೆಕ್ಯೂರಿಟಿ ಗಾರ್ಡ್ನು ಕೂಡ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತಾನೆ ಅವನು, ಡೇ ಟು ಡೇ ಅವನೇನು ಮಾಡ್ತಾ ಇರ್ತಾನೆ, ತಾನೇ ಪ್ಯಾಲೇಸ್ ಕಿಚನ್ ಏನು ಅರಮನೆಯ ಒಂದು ಅಡುಗೆ ಮನೆಗೆ ಹೋಗಿ ತನ್ನ ಊಟವನ್ನು ತಾನೇ ತೆಗೆದುಕೊಂಡು ಬರ್ತಾ ಇರ್ತಾನೆ. ತೆಗೆದುಕೊಂಡು ಬಂದು ಊಟವನ್ನು ಮಾಡಿ ತನ್ನಷ್ಟು ತಾನೇನು ಮಾಡ್ತಾನೆ, ಆ ಜೈಲಿನಲ್ಲಿ ವಾಸವಾಗಿರ್ತಾನೆ. ಹಿ ವೆಂಟ್ ಫಾರ್ ಹಿಸ್ ಫುಡ್ ಅಟ್ ದ ಪ್ರಾಪರ್ ಟೈಮ್. ಸೊ ಏನು ಎಸ್ ಐ ಆಲ್ರೆಡಿ ಟೋಲ್ಡ್ ಯು, ಯಾವ ರೀತಿಯಾಗಿ ಅವನು ಏನು ಮಾಡ್ತಿರ್ತಾನೆ, ಕರೆಕ್ಟ್ ಆದಂತಹ ಪ್ರಾಪರ್ ಟೈಮಿಗೆ ಏನು ಮಾಡ್ತಾನೆ, ಯು ವೆಂಟ್ ಫಾರ್ ಹಿಸ್ ಫುಡ್, ಅವನಿಗೆ ಊಟಕ್ಕೋಸ್ಕರ ಏನು ಬೆಳಗ್ಗೆ ಟಿಫಿನ್ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ಮತ್ತು ರಾತ್ರಿ ಊಟ ಯಾವುದು ಟೈಮಿಂಗ್ ಇರ್ತೈತೆ ಆ ಟೈಮಿಂಗಿಗೆ ಏನು ಮಾಡ್ತಿರ್ತಾನೆ, ಅವನು ಹೋಗ್ತಾ ಇರ್ತಾನೆ. ಬಟ್ ಆ್ಯಸ್ ಫಾರ್ ರನ್ನಿಂಗ್ ಅವೇ ಅಂದರೆ ಆ ಮನೆಯಿಂದ ಆ ಜೈಲಿನಿಂದ ಹೊರಗಡೆ ಹೋಗದೇನೆ ಅವು ಏನು ಮಾಡ್ತಿರ್ತಾನೆ, ಹಿ ಡಿಡ್ ನಾಟ್ ಶೋ ದ ಲೀಸ್ಟ್ ಸೈನ್ ಆಫ್ ಇಟ್. ಸೊ ಅವನೇನಪ್ಪ, ಆ ಜೈಲಿನಿಂದ ತಪ್ಪಿಸ್ಕೊಳ್ಳೋದು ಹೋಗದೇನೆ ಅವನೇನು ಮಾಡ್ತಾ ಇರ್ತಾನೆ, ಡೈಲಿ ತನಗಿರುವಂತಹ ಕೊಟ್ಟಂಥ ಆಹಾರವನ್ನು ತಿನ್ಕೊಂತ ವಾಪಸ್ ಬಂದು ಏನು ಮಾಡ್ತಿರ್ತಾನೆ, ಆ ಮನೆಯಲ್ಲೇ ಒಂದು ಆ ಒಂದು ಜೈಲಿನಲ್ಲಿ ಇರ್ತಾನೆ. ಒಂದು ಸೈನ್ ಅಂದರೆ ಒಂದು ಯಾವುದೇ ಗುರುತನ್ನು ಕೂಡ ಏನು ಮಾಡೋಲ್ಲ, ತೋರಿಸುವುದಿಲ್ಲ. ಯಾಕೆ, ವಾಟ್ ವಾಸ್ ಟು ಬಿ ಡನ್. ಸೊ ಇದರಿಂದ ಏನಾಗ್ತೈತಿ, ಏನು ಮಾಡಬೇಕು, ಅವನಿಗೆ ಏನು ಮಾಡ್ತಾ ಇದ್ದಾನೆ ಆ ಕ್ರಿಮಿನಲ್, ಇವಾಗ ತನ್ನ ಡೇ ಟು ಡೇ ಆ್ಯಕ್ಟಿವಿಟೀಸ್ಗಳನ್ನು ಅಲ್ಲೇ ಏನು ಊಟ ಮಾಡೋದಾಗಿರ್ಬೋದು, ವಿಶ್ರಾಂತಿ ಪಡೆಯೋದಾಗಿರ್ಬೋದು, ಜೈಲಿನಲ್ಲೇ ಮಾಡ್ತಾ ಇದ್ದಾನೆ ಹೊರತು ಆ ಜೈಲಿನಿಂದ ತಪ್ಪಿಸ್ಕೊಂಡು ಬೇರೆ ಹೊರಗಡೆ ಹೋಗ್ತಾ ಇಲ್ಲ. ಹಾಗಾಗಿ ಏನು ಮಾಡಬೇಕು ಅಂತ ಆ ಕ್ರಿಮಿನಲ್ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥ ಮಿನಿಸ್ಟರ್ಸ್ಗಳು ಏನು ಮಾಡ್ತಾರೆ ಅಂದರೆ, ದೇ ಕನ್ಸಿಡರ್ಡ್ ದ ಮ್ಯಾಟರ್ ಅಗೇನ್ ಆಲ್ ದ ಮಿನಿಸ್ಟರ್ಸ್ ಆರ್ ಅಸೆಂಬಲ್ಡ್ ಇನ್ ದಿ ಪ್ಯಾಲೇಸ್ ಹಾಲ್. ಸೊ ಆ ಒಂದು ಅರಮನೆಯಲ್ಲಿ ಏನು ಮಾಡ್ತಾರೆ, ಎಲ್ಲರೂ ಕೂಡ್ಕೊಂಡು ಏನು ಮಾಡ್ತಾರೆ, ಮತ್ತೆ ಒಂದು ಫೈನಲ್ ಡಿಸಿಷನ್ಗೆ ಬರ್ತಾರೆ. ಏನಂತಂದರೆ, ವಿ ಶಾಲ್ ಹ್ಯಾವ್ ಟು ಟೆಲ್ ಹಿಮ್ ಸ್ಟ್ರೈಟ್ ಔಟ್, ಸೇಡ್ ದೇ. ಸೊ ಅವರೆಲ್ಲ ಏನು ಮಾಡ್ತಾರೆ, ಅಲ್ಲಿರುವಂಥ ಎಲ್ಲ ಮಿನಿಸ್ಟರ್ಸ್ಗಳು ಹೇಳ್ತಾರೆ, ಅವ್ರು ಏನಂತ, ನಾವು ಅವ್ನಿಗೆ ಏನು ಹೇಳಬೇಕು, ನೇರವಾಗಿ ಈ ಜೈಲನ್ನು ಬಿಟ್ಟು ತಪ್ಪಿಸ್ಕೊಂಡು ಹೋಗಿಬಿಡು ನೀನಂತ ಹೇಳಬೇಕು ಅಂತ ಹೇಳ್ತಾರೆ. ದ್ಯಾಟ್ ವಿ ಡೋಂಟ್
want to keep him. So minister of the justice had brought before him. So ಏನು ಹೇಳ್ತಾರಲ್ಲ, ಅವನನ್ನ that we don't want to keep him, ಅವನನ್ನ ಈ ಒಂದು ಸಾಮ್ರಾಜ್ಯದಲ್ಲಿ ಇಟ್ಟುಕೊಳ್ಳಿಕ್ಕಾಗಲ್ಲ. ಯಾಕೆ ಅಂತಂದರೆ ಪ್ರೆಸೆಂಟ್ ಪ್ಲಾನ್ ಇವನಿಗೆ ಖರ್ಚು ಮಾಡ್ತಾ ಇರುವಂಥ ದುಡ್ಡು ಏನಾಗಿರ್ತದೆ, ಭಾಳ ಎಕ್ಸ್ಪೆನ್ಸಿವ್ ಆಗಿರ್ತದೆ, ಭಾಳ ದುಬಾರಿ ಆಗಿರ್ತದೆ. ಸೊ ಅದಕ್ಕೋಸ್ಕರ ರಾಜ ಏನು ಹೇಳ್ತಾನೆ, ಸೊ ಯು ಹ್ಯಾವ್ ಟು ಡೂ ಇನ್ ಅ ಲೆಸ್ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾನೆ. ಅವನು ಕಡಿಮೆ ಖರ್ಚಿನಲ್ಲಿ ಈ ಒಂದು ಕೈದಿಗೆ ಏನಾದರೂ ಒಂದು ಶಿಕ್ಷೆಯನ್ನು ಕೊಡ್ರಿ ಅಂತ ಹೇಳ್ತಾನಲ್ಲ. ಸೊ ಆ ರಾಜನ ಒಂದು ಆಜ್ಞೆ ಅಂತೆ. ಅವ್ರೇನು ಮಾಡ್ತಾ ಇರ್ತಾನೆ, ಇವನಿಗೆ ಹೇಳ್ತಾರೆ ಏನಂತ, ಯು ಹ್ಯಾವ್ ಟು ಗೋ ಅವೇ ಫ್ರಾಮ್ ದಿಸ್ ಜೈಲ್, ಅಂದರೆ ಈ ಜೈಲಿನಿಂದ ನೀವು ಹೊರಗಡೆ ಹೋಗ್ರಿ ಅಂತ ಹೇಳ್ತಾರೆ. ಸೊ ದ ಮಿನಿಸ್ಟರ್ ಆಫ್ ಜಸ್ಟಿಸ್ ಹ್ಯಾಡ್ ಹಿಮ್ ಬ್ರಾಟ್ ಬಿಫೋರ್ ಹಿಮ್. ಸೊ ಆ ಮಿನಿಸ್ಟರ್ ಆಫ್ ಜಸ್ಟಿಸ್, ಆ ನ್ಯಾಯಾಂಗದ ಮಂತ್ರಿ ಏನು ಮಾಡ್ತಾನೆ, ಇವನನ್ನು ಕರೆದುಕೊಂಡು ಬಂದು ಅಲ್ಲಿ ಏನು ಆ ಸಭೆಯಲ್ಲಿ ನಿಂದಿರ್ಸ್ತಾನೆ. ನಿಂತ್ಕೊಂಡು ಏನು ಮಾಡ್ತಾನೆ ನೋಡೋರು, ವೈ ಡು ಯು ನಾಟ್ ರನ್ ಅವೇ said the minister, there is no God to keep you, you can go where you like and the king will not mind. I dare the king would not mind, replied the man, but I have now where to go. What can I do? You have ruined my character by your sentence, and people will turn their back on me. Besides, I have got ಔಟ್ ಆಫ್ ದ ವೇ ಆಫ್ ವರ್ಕಿಂಗ್. ಸೊ ಏನು ಹೇಳ್ತಾರೆ, ಆ ಮಿನಿಸ್ಟರ್ ಏನು ಮಾಡ್ತಾನೆ, ಈ ಒಬ್ಬ ಕ್ರಿಮಿನಲನ್ನು ಸಭೆ ಅಲ್ಲಿ ಸಭೆ ನಡೀತಾ ಇರೋಂತಹ ಅದೊಂದು ಚಾವಣಿ ರಾಜನ ಮುಂದೆ ಏನು ಮಾಡ್ತಾನೆ, ಅವನನ್ನು ನಿಂದಿಸ್ತಾನೆ. ಅವಾಗ ಕೇಳ್ತಾನೆ, ಆ ಮಿನಿಸ್ಟರ್ ಕೇಳ್ತಾನೆ, ವೈ ಡು ಯು ನಾಟ್ ರನ್ ಅವೇ, ನೀನು ಯಾಕೆ ಈ ಜೈಲಿನಿಂದ ಹೋಗ್ತಾ ಇಲ್ಲ, ಸೇಡ್ ದ ಮಿನಿಸ್ಟರ್ ಹೇಳ್ತಾನೆ. ಅವಾಗ ಮತ್ತೆ ಮುಂದುವರೆದು ಹೇಳ್ತಾನೆ, ದೆರ್ ಈಸ್ ನೋ ಗಾಡ್ ಟು ಕೀಪ್ ಯು, ನಿನ್ನನ್ನು ನೋಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ಗಾಡ್ ರಕ್ಷಕ ಇಲ್ಲ. ಯು ಕ್ಯಾನ್ ಗೋ ವೇರ್ ಯು ಲೈಕ್, ನೀನು ಎಲ್ಲಿ ಬೇಕಾದರೂ ಹೋಗ್ಬೋದು, ನಿನಗೆ ಎಲ್ಲಿ ಇಷ್ಟನೋ ಆ ಒಂದು ಪ್ರದೇಶಕ್ಕೆ ಯು ಕ್ಯಾನ್ ಗೋ ವೆರ್ ಯು ಲೈಕ್ ಆ್ಯಂಡ್ ದ ಕಿಂಗ್ ವಿಲ್ ನಾಟ್ ಮೈಂಡ್. ನೀವು ಹೋದರೂ ಕೂಡ ರಾಜ ನಿನ್ನ ಮೇಲೆ ಯಾವುದೇ ರೀತಿಯಂಥ ಬೇಜಾರು ಪಟ್ಕೊಳ್ಳಲ್ಲ, ನಿನಗೆ ಮತ್ತೆ ಏನಾದರೂ ಶಿಕ್ಷೆಯನ್ನು ಕೊಡಲ್ಲ. ಸೊ ಯು ಮೇ ಗೋ ವೆರ್ ಯು ಲೈಕ್. ಸೊ ನಿನಗೆ ಎಲ್ಲಿ ಇಷ್ಟಪಡ್ತೈತಿ ನೋಡು, ಅಲ್ಲಿಗೆ ನೀವೇನು ಮಾಡೋದು, ಹೋಗಿಬಿಡಬಹುದು ಅಂತ ಹೇಳ್ತಾನೆ. ಆವಾಗ ಏನು ಆ ಸಮಯದೊಳಗೆ ಇಷ್ಟು ದಿನ ಯಾರು ಆ ಕ್ರಿಮಿನಲ್ ಒಂದು ಮಾತನ್ನು ಕೂಡ ಮಾತಾಡಿರಲ್ಲ. ಆದರೆ ಇವಾಗ ಆ ಕ್ರಿಮಿನಲ್ ಏನು ಮಾಡ್ತಾನೆ, ರಿಪ್ಲೈಡ್ ಟು ದಟ್ ಕ್ವಶನ್, ಆ ಒಂದು ಕ್ವಶನ್ಗೆ ಯಾಕೆ ವೈ ಡು ಯು ನಾಟ್ ರನ್ ಅವೇ ಅಂತ ಏನು ಆ ಮಿನಿಸ್ಟರ್ ಕೇಳ್ತಾನಲ್ಲ, ಆ ಮಿನಿಸ್ಟರ್ಗೆ ಈ ಒಂದು ಕ್ರಿಮಿನಲ್ ಆನ್ಸರ್ ಮಾಡ್ತಾನೆ. ಏನಂತ, ಐ ಡೇರ್ ಸೇ ದ ಕಿಂಗ್ ವುಡ್ ನಾಟ್ ಮೈಂಡ್, ರಿಪ್ಲೈಡ್ ದ ಮ್ಯಾನ್. ಸೊ ನನಗೂ ಗೊತ್ತು ಏನಪ್ಪ, ನಾನು ಈ ಒಂದು ಈ ಒಂದು ಜೈಲಿನಿಂದ ತಪ್ಪಿಸ್ಕೊಂಡು ಹೋದರೂ ಕೂಡ ರಾಜ ಏನೂ ಬೇಜಾರು ಪಡ್ಕೊಳ್ಳಲ್ಲ ಅಂತ ಗೊತ್ತು. ಬಟ್ ಐ ಹ್ಯಾವ್ ನೌ ವೇರ್ ಟು ಗೋ, ಆದರೆ ನಾನು ಎಲ್ಲಿ ಹೋಗಲಿ, ವೇರ್ ಟು ಗೋ ಅಂದರೆ ನಾನು ಎಲ್ಲಿಗೆ ಹೋಗಲಿ, ವಾಟ್ ಕ್ಯಾನ್ ಐ ಡೂ, ನಾನು ಏನು ಕೆಲಸ ಮಾಡಲಿ. ಯು ಹ್ಯಾವ್ ರಿವ್ನ್ ಮೈ ಕ್ಯಾರೆಕ್ಟರ್ ಬೈ ಯುವರ್ ಸೆಂಟೆನ್ಸ್. ಸೊ ಯು ಆಲ್ರೆಡಿ ರಿವ್ನ್ ಮೈ ಕ್ಯಾರೆಕ್ಟರ್. ರಿವ್ನ್ ಅಂದರೆ ಅವನನ್ನು ಒಂದು ರೀತಿಯಾಗಿ ನಾವು ನೀಚ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ, ಅವನ ಕ್ಯಾರೆಕ್ಟರನ್ನು ಅಸಾಸಿಯೇಷನ್ ಮಾಡ್ತಾ ಇದ್ದೀವಿ. ಅವನಿಗೆ ಯಾವುದೇ ರೀತಿಯಾದಂತಹ ಅವನನ್ನು ನಾವು ಕೆಟ್ಟದಾಗಿ ನೋಡ್ಕೊಂಡ್ಬಿಟ್ಟಿದ್ವಿ. ರಿವ್ನ್ಡ್ ಅಂದರೆ ಏನಪ್ಪ, ಕೆಟ್ಟದಾಗಿ. ಅದಕ್ಕೆ ಹೇಳ್ತಾನೆ ಅವನು, ಯು ಹ್ಯಾವ್ ರಿವ್ನ್ ಮೈ ಕ್ಯಾರೆಕ್ಟರ್ ಬೈ ಯುವರ್ ಸೆಂಟೆನ್ಸಸ್ ಅಂದರೆ ಪನಿಷ್ಮೆಂಟ್. ನಿಮ್ಮ ಶಿಕ್ಷೆಯಿಂದ ನನ್ನನ್ನು ಆಲ್ರೆಡಿ ನೀವೇನು ಮಾಡಿದಿರಿ, ಕೆಟ್ಟವನನ್ನಾಗಿ ಮಾಡಿದ್ದೀರಿ, ಕೆಟ್ಟದಾಗಿ ನನ್ನನ್ನು ನೋಡಿದ್ದೀರಿ ಅಂತ ಹೇಳ್ತಾನೆ. ಆ್ಯಂಡ್ ಪೀಪಲ್ ವಿಲ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಮೀ ವೆನ್ ಐ ಗೋ ಔಟ್, ಪೀಪಲ್ ವಿಲ್ ಟರ್ನ್ ದೇರ್ ಬ್ಯಾಕ್ ಆನ್ ಮೀ. ಸೊ ನಾನೇನಾದರೂ ಹೊರಗಡೆ ಹೋದಪ್ಪ ಅಂತಂದರೆ ಪೀಪಲ್ಸ್ ಆರ್ ಟರ್ನ್ ದೇರ್ ಬ್ಯಾಕ್ ಆನ್ ಮೀ. ಇಟ್ ಮೀನ್ಸ್ ಟರ್ನ್ ದೇರ್ ಬ್ಯಾಕ್ ಅಂತಂದರೆ ನನ್ನನ್ನು ಏನು ಮಾಡ್ತಾರೆ, ಇಗ್ನೋರ್ ಮಾಡ್ತಾರೆ. ಯಾವುದೇ ರೀತಿಯಾದಂಥ ಕೆಲಸ ಅಥವಾ ಯಾವುದೇ ರೀತಿಯಾದಂತಹ ಯಾವ ಊಟ ಆಗಿರ್ಬೋದು ಏನನ್ನು ಕೊಡೋದಿಲ್ಲ, ಇಗ್ನೋರ್ ಮಾಡ್ತಾರೆ. ನನ್ನ ಬಗ್ಗೆ ಜನ ಏನು ಮಾಡ್ತಾರೆ, ನನ್ನನ್ನು ನಂಬಲ್ಲ ಅಂತ ಇಲ್ಲಿ ಏನು ಮಾಡ್ತಾನೆ ಆ ಕ್ರಿಮಿನಲು ಆ ಮಿನಿಸ್ಟರ್ಗೆ ಹೇಳ್ತಾನೆ. ಬಿಸೈಡ್ಸ್, ಆದಾಗ್ಯೂ ಐ ಹ್ಯಾವ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್. ಮುಂದುವರೆದು ಹೇಳ್ತಾನೆ, ನೀವೇನು ಮಾಡಿದಿರಿ, 1 ವರ್ಷದಿಂದ ನನ್ನನ್ನು ಈ ಜೈಲಿನಲ್ಲಿ ಇಟ್ಟಿದ್ದೀರಲ್ಲ, ಐ ಹ್ಯಾವ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್. ನಾ ಎಲ್ಲ ಕೆಲಸ ಮಾಡೋದನ್ನು ಕೂಡ ಮರೆತುಬಿಟ್ಟಿದ್ದೀನಿ. ಸೊ ನನಗೀಗ ಇಫ್ ಐ ಗೋ ಔಟ್ ಐ ಕಾಂಟ್ ಏಬಲ್ ಟು ಡೂ ಎನಿ ವರ್ಕ್. ಇಫ್ ಐ ಗೋ ಔಟ್ ಫ್ರಮ್ ದಿಸ್ ಜೈಲ್ ಐ ಕಾಂಟ್ ಡೂ ಎನಿ ವರ್ಕ್.
ಐ ಕಾಂಟ್ ಏಬಲ್ ಟು ಡೂ ಎನಿ ವರ್ಕ್. ಅಂದರೆ ಇಂದೇನ ಈ ಜೈಲಿನಿಂದ ನಾನು ಹೋದ್ರಪ್ಪ ಅಂತಂದರೆ ಯಾವುದೇ ರೀತಿಯಾದಂಥ ನನಗೆ ಕೆಲಸವನ್ನು ಮಾಡಲಿಕ್ಕೆ ನನಗೆ ಆಗಲ್ಲ ಅಂತ ಇಲ್ಲಿ ಆ ಕ್ರಿಮಿನಲ್ಲು ಏನು ಹೇಳ್ತಾನೆ, ಮಿನಿಸ್ಟ್ರಿಗೆ ಹೇಳ್ತಾನೆ. ಮತ್ತು ಮುಂದುವರೆದು ಏನು ಹೇಳ್ತಾನೆ, ಯು ಹ್ಯಾವ್ ಟ್ರೀಟೆಡ್ ಮೀ ಬ್ಯಾಡ್ಲಿ, ಇಟ್ ಈಸ್ ನಾಟ್ ಫೇರ್. In the first place, when once you sentenced me to death, you ought to have executed me, but you did not do it. That is one thing I did not complain about that. Then you sentenced me to imprisonment for life, but put a guard to bring me my food. But after a time you took him away again and had to fetch my own food. Again I did not complain. ಮತ್ತೆ ಮುಂದುವರೆದು ಹಾಗೆ ಅದೇ ಯಾರು ಆ ಕ್ರಿಮಿನಲ್ ಹೇಳ್ತಾನೆ ಏನಂತ, ಯು ಹ್ಯಾವ್ ಟ್ರೀಟೆಡ್ ಮೀ ವೆರಿ ಬ್ಯಾಡ್ಲಿ. ಸೊ ನೀವು ನನ್ನನ್ನು ಯಾವ ರೀತಿ ನೋಡ್ಕೊಂಡಿದ್ದೀರಪ್ಪ ಅಂದರೆ ಬಹಳ ಕೆಟ್ಟದಾಗಿ ನೋಡ್ಕೊಂಡಿದ್ದೀರಾ, ಏನೋ ನನ್ನ ಕ್ಯಾರೆಕ್ಟರನ್ನು ಅಸಾಸಿಯೇಷನ್ ಮಾಡಿದ್ದೀರಾ ನೀವು. ಇಟ್ ಈಸ್ ನಾಟ್ ಫೇರ್, ಇದು ಒಳ್ಳೆಯದಲ್ಲ ಅಂತ ಹೇಳ್ತಾನೆ. ಇನ್ ದ ಫಸ್ಟ್ ಪ್ಲೇಸ್ ಏನು ಮೊದಲನೇದಾಗಿ ನಾನು ಹೇಳ್ಬೇಕಪ್ಪ ಅಂತಂದರೆ, ವೆನ್ ಒನ್ಸ್ ಯು ಸೆಂಟೆನ್ಸ್ ಮೀ ಟು ಅ ಡೆತ್ ಯು ಆಟ್ ಟು ಹ್ಯಾವ್ ಎಕ್ಸಿಕ್ಯೂಟೆಡ್ ಮೀ. ಸೊ ನಾನು ಒಂದು ಮೊದಲನೇ ಪಾಯಿಂಟ್ ಏನು ಹೇಳ್ಬೇಕಪ್ಪ ಅಂತಂದರೆ, ವೆನ್ ಒನ್ಸ್ ಯು ಸೆಂಟೆನ್ಸ್ಡ್ ಮೀ ಟು ದ ಡೆತ್ ಯು ಆಟ್ ಟು ಹ್ಯಾವ್ ಎಕ್ಸಿಕ್ಯೂಟೆಡ್ ಮೀ. ಸೊ ನೀವು ಮೊದಲು ಏನು ಮಾಡಬೇಕಿತ್ತು, ನನ್ನನ್ನು ಯಾವ ರೀತಿ ಸೆಂಟೆನ್ಸ್ ಮಾಡಿದ್ರಿ, ಏನಂತ ಪನಿಷ್ಮೆಂಟ್ ಕೊಟ್ಟಿದ್ರಿ ಏನಪ್ಪ, ಡೆತ್ ಸೆಂಟೆನ್ಸ್, ಹೆಡ್ ಕಟ್ ಆಫ್ ಅಂತ ಪನಿಷ್ಮೆಂಟ್ ಮಾಡಿದ್ರಿ. ಆದರೆ ನೀವೇನು ಮಾಡಲಿಲ್ಲ, ಆ ಎಕ್ಸಿಕ್ಯೂಟನ್ನು ಮಾಡಲಿಲ್ಲ. ಸೊ ಎಕ್ಸಿಕ್ಯೂಟೆಡ್ ಅಂದರೆ ಡೆತ್ ಸೆಂಟೆನ್ಸ್ ಅಂದರೆ ನನ್ನ ಶಿರವನ್ನು ಛೇದನ ಮಾಡಬೇಕಿತ್ತು, ಬಟ್ ನೀವೇನು ಮಾಡಲಿಲ್ಲ, ಆ ಶಿರಛೇದನವನ್ನು ಮಾಡಲಿಲ್ಲ. ಬಟ್ ಯು ಡಿಡ್ ನಾಟ್ ಡೂ ಇಟ್. ಸೊ ನೀವು ನನ್ನ ಶಿರವನ್ನು ಛೇದನ ಮಾಡಲಿಲ್ಲ. ದಟ್ ಈಸ್ ಒನ್ ಥಿಂಗ್, ಅದು ಕೂಡ ಒಂದು ವಿಷಯ. ಅದಾದ ನಂತರ ಐ ಡಿಡ್ ನಾಟ್ ಕಂಪ್ಲೇಂಟ್ ಅಬೌಟ್ ದ್ಯಾಟ್, ಆ ಒಂದು ವಿಷಯಕ್ಕೂ ಕೂಡ ನಾನೇನು ಮಾಡಲಿಲ್ಲ, ನಿಮ್ಮ ಮೇಲೆ ದೂರನ್ನು ಸಲ್ಲಿಸಲಿಲ್ಲ, ಕಂಪ್ಲೇಂಟ್ ಮಾಡಲಿಲ್ಲ ನಾನು. ಯಾಕೆ ನನ್ನ ಶಿರಛೇದನವನ್ನು ಮಾಡಲಿಲ್ಲ ನೀವು ಅಂತ ನಾನು ಏನೂ ಮಾತಾಡನೇ ಇಲ್ಲ. ದೆನ್ ಯು ಸೆಂಟೆನ್ಸ್ ಮೀ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಆ್ಯಂಡ್ ಪುಟ್ ಅ ಗಾಡ್ ಟು ಬ್ರಿಂಗ್ ಮೈ ಫುಡ್. ಆ ನಂತರ ನೀವೇನು ಮಾಡಿದ್ರಿ, ಯು ಚೇಂಜ್ಡ್ ದ ಡೆತ್ ಸೆಂಟೆನ್ಸ್ ಟು ಇಂಪ್ರಿಸನ್ಮೆಂಟ್ ಫಾರ್ ಅ ಲೈಫ್. ನೀವೇನು ಮಾಡಿದ್ರಿ, ಆ ಡೆತ್ ಸೆಂಟೆನ್ಸನ್ನು ಏನು ಮಾಡಿದ್ರಿ, ಚೇಂಜ್ ಮಾಡಿ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಅಂತ ಮಾಡಿದ್ರಿ. ಆವಾಗಲೂ ಕೂಡ ಮತ್ತೇನು ಮಾಡಿದ್ರಿ, ಮುಂದುವರೆದು ನನ್ನನ್ನು ಕಾಯಲಿಕ್ಕೆ ಯು ಪುಟ್ ಅ ಗಾಡ್ ಟು ಬ್ರಿಂಗ್ ಮೀ ಮೈ ಫುಡ್. ನನಗೆ ನನ್ನನ್ನು ಕಾಯಲಿಕ್ಕಾಗಿರ್ಬೋದು, ನನಗೆ ಊಟವನ್ನು ತಂದು ಕೊಡಲಿಕ್ಕಾಗಿರ್ಬೋದು, ನೀವೇನು ಮಾಡಿದ್ರಿ, ಯು ಅಪಾಯಿಂಟೆಡ್ ಅ ಗಾಡ್, ಒಬ್ಬ ಸೇವಕನನ್ನು, ಒಬ್ಬ ರಕ್ಷಕನನ್ನು ನೀವೇನು ಮಾಡಿದ್ರಿ, ಅಪಾಯಿಂಟ್ ಮಾಡಿದ್ರಿ. ಬಟ್ ಆಫ್ಟರ್ ಅ ಟೈಮ್ ಯು ಟುಕ್ ಹಿಮ್ ಅವೇ ಅಗೇನ್. ಆದರೆ ಇದು ಕೂಡ ಎಕ್ಸ್ಪೆನ್ಸಿವ್ ಆಗ್ತದಂತ ಉದ್ದೇಶಕ್ಕೋಸ್ಕರ ನೀವೇನು ಮಾಡಿದ್ರಿ, ಯು ಟುಕ್ ಹಿಮ್, ಯು ರಿಮೂವ್ಡ್ ಆರ್ ಯು ಡಿಸ್ಮಿಸ್ಡ್ ದಟ್ ಪರ್ಸನ್ ಅಗೇನ್. ಮತ್ತೆ ನೀವೇನು ಮಾಡಿದ್ರಿ, ಆ ಒಬ್ಬ ಪರ್ಸನನ್ನು, ಆ ಒಬ್ಬ ವ್ಯಕ್ತಿನ ಕೂಡ ಏನು ಮಾಡಿದ್ರಿ, ಡಿಸ್ಮಿಸ್ ಮಾಡಿ ಹೊರಗಡೆ ಹಾಕಿದ್ರಿ. ಸೊ ಆದರೂ ಕೂಡ ನಾನು ಏನು ಮಾಡಿದೆ, ಐ ಹ್ಯಾಡ್ ಟು ಫೆಚ್ ಮೈ ಓನ್ ಫುಡ್. ಆದರೂ ಕೂಡ ನನ್ನ ಊಟವನ್ನು, ನನ್ನ ಒಂದು ಆಹಾರವನ್ನು ನಾನೇ ತೆಗೆದುಕೊಂಡು ಬರ್ತಾಯಿದ್ದೆ. ಅಗೇನ್ ಐ ಡಿಡ್ ನಾಟ್ ಕಂಪ್ಲೇಂಟ್. ಆದರೂ ಕೂಡ ನಾನೇನು ಮಾಡ್ತಾಯಿಲ್ಲ, ಕಂಪ್ಲೇಂಟ್ ಮಾಡ್ತಾಯಿಲ್ಲ ಅಂತ ಹೇಳ್ತದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು ಅಂದರೆ, ಈ ಪ್ಯಾರದಲ್ಲಿ ಆ ಒಬ್ಬ ಕ್ರಿಮಿನಲ್ಲು ತನ್ನ ಮನಸ್ಸಿನಲ್ಲಿರುವಂಥ ಮಾತನ್ನು ಹೇಳ್ತಾ ಇದ್ದಾನೆ. ಏನಂತ, ನೀವು ನನಗೆ ಮೊದಲ ಬಾರಿಗೆ ನೀವೇನು ಮಾಡಿದೆ, ಡೆತ್ ಸೆಂಟೆನ್ಸನ್ನು ಕೊಟ್ಟಿದ್ದೀರಿ. ಆದರೆ ಆ ಡೆತ್ ಸೆಂಟೆನ್ಸನ್ನು ನೀವೇನು ಮಾಡಲಿಲ್ಲ, ಆ ಪನಿಷ್ಮೆಂಟನ್ನು ನನಗೆ ಕೊಡಲಿಲ್ಲ. ಸೊ ಅದ್ರ ಬಗ್ಗೆ ನೀವೇನು ಮಾಡಿದ್ರಿ, ಅದನ್ನು ಚೇಂಜ್ ಮಾಡಿದ್ರಿ. ಚೇಂಜ್ ಮಾಡಿ ಏನು ಮಾಡಿದ್ರಿ, ಇಂಪ್ರಿಸನ್ಮೆಂಟನ್ನು ಮಾಡಿದ್ರಿ, ಜೀವಾವಧಿ ಶಿಕ್ಷೆಯನ್ನು ಕೂಡ ಕೊಟ್ರಿ. ಇವಾಗ ಆ ಜೀವಾವಧಿ ಶಿಕ್ಷೆಯನ್ನು ಕೂಡ ಏನು ಮಾಡಿದ್ರಿ, ಸರಿಯಾಗಿ ನನಗೆ ಆ ಶಿಕ್ಷೆಯನ್ನು ಕೂಡ ಕೊಡ್ತಾ ಇಲ್ಲ. 1 ವರ್ಷಗಳ ಕಾಲ ನನ್ನನ್ನು ಏನು ಮಾಡಿದ್ರಿ, ಕೆಟ್ಟದಾಗಿ ನನ್ನ ಜೊತೆ ಟ್ರೀಟ್ ಮಾಡಿದ್ದಾರೆ ನೀವು ಅಂತ ಯಾರು, ಆ ವ್ಯಕ್ತಿ, ಆ ಕ್ರಿಮಿನಲ್ಲು ಏನು ಮಾಡ್ತಾ ಇದ್ದಾನೆ, ಇವರಿಗೆ ಜೊತೆ, ಈ ಮಿನಿಸ್ಟರ್ ಜೊತೆ ಮಾತಾಡ್ತಾ ಇದ್ದಾನೆ. ಬಟ್ ನಾವ್ ಯು ಆ್ಯಕ್ಚುಲಿ ವಾಂಟ್ ಮೀ ಟು ಗೋ ಅವೇ. ಐ ಕಾಂಟ್ ಅಗ್ರಿ ಟು ದ್ಯಾಟ್. You may do as you like, but I won't go away. What was to be done? Once more the council was summoned. What course could they adopt? The man would not go. They reflected and considered. The only way to get rid of him was to offer him a pension. And so they reported to the king, there is nothing else for it. Said they, we must get rid of him somehow. ಸೊ ಏನು ಹೇಳ್ತಾನೆ ಇಲ್ಲೇ, ಕಂಟಿನ್ಯೂಸ್ ಆಗಿ ಅವನೇ ಯಾರು, ಆದ ಕ್ರಿಮಿನಲ್ ಹೇಳ್ತಾನೆ, ಬಟ್ ನಾ ಯು ಆ್ಯಕ್ಚುಲಿ ವಾಂಟ್ ಮೀ ಟು ಗೋ ಅವೇ. ನೀವೇನು ಹೇಳ್ತಾ ಇದ್ದೀರಿ, ನನ್ನನ್ನು ಇವಾಗ ಏನು ಮಾಡ್ತಾ ಇದ್ದೀರಿ, ಈ ಜೈಲಿನಿಂದ ತಪ್ಪಿಸ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀರಿ. ಐ ಕಾಂಟ್ ಅಗ್ರಿ ಟು ದ್ಯಾಟ್. ಆದರೆ ನಾನೇನು ಮಾಡಲ್ಲ,
ಆ ಜೈಲಿನಿಂದ ಹೋಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ಯು ಮೇ ಡೂ ಆ್ಯಸ್ ಯು ಲೈಕ್. ಸೊ ನೀವು ಏನಾದರೂ ಮಾಡ್ಕೊಳ್ರಿ, ನಾನು ಮಾತ್ರ ಈ ಜೈಲಿನಿಂದ ನಾನು ಹೊರಗಡೆ ಹೋಗಲ್ಲ. ಯಾಕೆ ಏನು, ಇಫ್ ಐ ಗೋ ಔಟ್ ಫ್ರಮ್ ದಿಸ್ ಜೈಲ್ ಪೀಪಲ್ಸ್ ಆರ್ ಟರ್ನ್ ದೇರ್ ಬ್ಯಾಕ್ಸ್. ಏನು ಅವ್ರೇನು ಮಾಡ್ತಾರೆ, ನಾನು ಅಲ್ಲಿ ಹೊರಗಡೆ ಜೈಲಿನಿಂದ ಹೊರಗಡೆ ಹೋದಂದರೆ ನನಗೇನು ಏನು ಕೆಲಸ ಮಾಡಲಿಕ್ಕಾಗಲ್ಲ. ಜನರು ನನ್ನನ್ನು ಏನು ಮಾಡ್ತಾರೆ, ಇಗ್ನೋರ್ ಮಾಡ್ತಾರೆ. ಜನರು ನನಗೇನು ತಿರಸ್ಕರಿಸ್ತಾರೆ. ಹಾಗಾಗಿ ಜನರಿಂದ ನನಗೆ ಸಮಸ್ಯೆ ಆಗಬಹುದು. ಅದಕ್ಕೋಸ್ಕರ ನಾನು ಏನು ಮಾಡಲ್ಲ, ಈ ಜೈಲಿನಿಂದ ನಾನು ಹೋಗಲ್ಲ ಅಂತ ಆ ಒಬ್ಬ ವ್ಯಕ್ತಿ, ಯಾರು ಆ ಕ್ರಿಮಿನಲ್ಲು, ಆ ಮಿನಿಸ್ಟರ್ಸ್ಗಳಿಗೆ ಹೇಳ್ತಾನೆ. ಆ್ಯಂಡ್ ಬಟ್ ಐ ವಾಂಟ್ ಗೋ ಅವೇ, ಮುಂದುವರೆದು ಹೇಳ್ತಾನೆ, ನಾನು ಯಾವುದೇ ವಿಷಯ ಆದರೂ ನೀವು ಏನೇ ಮಾಡಿದರೂ ಕೂಡ ನಾನು ಈ ಜೈಲಿನಿಂದ ಹೋಗಲ್ಲ. ಐ ವಾಂಟ್ ಗೋ ಅವೇ ಫ್ರಮ್ ದಿಸ್ ಜೈಲ್. ಸೊ ಈ ಜೈಲಿನಿಂದ ನಾನು ಹೋಗಲ್ಲ ಅಂತ ಏನು ಹೇಳ್ತಾನೆ, ಆ ಒಬ್ಬ ಕ್ರಿಮಿನಲ್ಲು ಆ ರಾಜನಿಗೆ ಮತ್ತು ಆ ಮಿನಿಸ್ಟರ್ಸ್ಗಳಿಗೆ ಹೇಳ್ತಾನೆ. ಆವಾಗ ಮತ್ತೆ ಅಗೇನ್ ಮಿನಿಸ್ಟರ್ಸ್ ಅಸೆಂಬಲ್ಡ್, ಮತ್ತೆ ಸಾಕಾಗಿಬಿಡ್ತೈತೆ ಅವರಿಗೆ. ಮತ್ತೆ ಮಿನಿಸ್ಟರ್ಸ್ ಮತ್ತೆ ಅಸೆಂಬಲ್ ಆಗ್ತಾರೆ. ವಾಟ್ ವಾಸ್ ಟು ಬಿ ಡನ್ ಒನ್ಸ್ ಮೋರ್ ದ ಕೌನ್ಸಿಲ್ ವಾಸ್ ಸಮನ್ಡ್. ಹಾಗಾದ್ರೆ ಏನು ಮಾಡಬೇಕಪ್ಪ ಇವನಿಗೆ ಅಂತ ಒನ್ಸ್ ಮೋರ್ ದ ಕೌನ್ಸಿಲ್ ವಾಸ್ ಸಮನ್ಡ್. ಮತ್ತೆ ಏನಪ್ಪ, ಆ ಕೌನ್ಸಿಲ್ ಅಂತ ಆ ಕಮಿಟಿ ಏನು ಮಾಡ್ತೈತಿ, ಎಲ್ಲರೂ ಸಮನ್ ಅಂದರೆ ಕೂಡುದು, ಎಲ್ಲರೂ ಕೂಡ್ತಾರೆ. ಕೂಡಿ ಏನು ಮಾಡ್ತಾ ಇರ್ತಾರೆ ಅವರು, ಮತ್ತೆ ಡಿಸ್ಕಸ್ ಮಾಡ್ತಾರೆ. ಏನಂತ, ವಾಟ್ ಕೋರ್ಸ್ ಕುಡ್ ದೇ ಅಡಾಪ್ಟ್. ಹಾಗಾದರೆ ಯಾವೊಂದು ಕೋರ್ಸನ್ನು, ಯಾವ ಕೋರ್ಸ್ ಅಂದ್ರೆ ಇಂತಲ್ಲೇ ಇಲ್ಲಿ ಓದುವಂಥ ಕೋರ್ಸ್ ಅಲ್ಲ, ಯಾವೊಂದು ವಿಷಯವನ್ನು ಯಾವ ರೀತಿಯಾಗಿ ನಾವು ಇವನನ್ನು ಇವನ ಒಂದು ಕಾಟದಿಂದ ತಪ್ಪಿಸಬೇಕಾದ್ರೆ ಏನೇನು ಮಾಡಬೇಕು ಅಂತ ವಿಚಾರ ಇಟ್ಕೊಂಡಂತ ಅವರು, ದ ಮ್ಯಾನ್ ವುಡ್ ನಾಟ್ ಗೋ. ಆ ವ್ಯಕ್ತಿ ಏನು ಈ ಜೈಲಿನಿಂದ ಹೋಗ್ತಾ ಇಲ್ಲ ಅಂತಾನೆ. ಸೊ ಏನು ಮಾಡಬೇಕು, ಅಗೇನ್ ದೇ ರಿಫ್ಲೆಕ್ಟೆಡ್ ಆ್ಯಂಡ್ ಕನ್ಸಿಡರ್ಡ್. ಸೊ ಮತ್ತೆ ಅದ್ರ ಬಗ್ಗೆನೇ ವಾದಗಳನ್ನು ಮಾಡಿ ಮತ್ತು ಅದೇ ವಿಷಯ ಬಗ್ಗೆ ಅವ್ರು ಚರ್ಚಿಸಿ ಫೈನಲ್ ಆಗಿ ಒಂದು ಡಿಸಿಷನ್ಗೆ ಬರ್ತಾರೆ. ಏನಪ್ಪ, ದಿ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಹಿಮ್ ವಾಸ್ ಟು ಆಫರ್ ಹಿಮ್ ಅ ಪೆನ್ಷನ್. ಸೊ ಏನು ಹೇಳ್ತಾರೆ, ಒಂದು ಡಿಸಿಷನ್ಗೆ ಬರ್ತಾರೆ. ಏನಂತ, ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಹಿಮ್ ವಾಸ್ ಟು ಆಫರ್ ಹಿಮ್ ಅ ಪೆನ್ಷನ್. ಸೊ ಅವನಿಗೇನಪ್ಪ ಅಂದರೆ ಒಂದು ಈ ರಿಡ್ ಅಂದರೆ ಅವನಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕು. ರಿಡ್ ಅಂದರೆ ತಪ್ಪಿಸ್ಕೊಳ್ಳೋದು. ಏನಾದರೂ ಅಂದರೆ ಯಾವ ರೀತಿ ತಪ್ಪಿಸ್ಕೋಬೇಕಪ್ಪ ಅಂದರೆ ಒಂದೇ ಒಂದು ದಾರಿ ಅದ. ಏನು, ಅವನಿಗೆ ಯು ಹ್ಯಾವ್ ಟು ಗಿವ್ ಹಿಮ್ ಅ ಪೆನ್ಷನ್, ಯು ಹ್ಯಾವ್ ಟು ಆಫರ್ ಹಿಮ್ ಅ ಪೆನ್ಷನ್. ಅವನಿಗೆ ಪೆನ್ಷನ್ ಅಂದರೆ ಇವಾಗ ಪಿಂಚಣಿ ಅಂತ ಕರಿತೀವಿ ನಾವು. ಯಾವುದೇ ಒಬ್ಬ ಗೋರ್ಮೆಂಟ್ ನೌಕರನ ಏನು ರಿಟೈರ್ಡ್ ಆದಮೇಲೆ 60 ವರ್ಷ ಆದ ನಂತರ ಅವ್ನಿಗೇನಾಗ್ತಾರೆ, ಗೋರ್ಮೆಂಟಿಂದ ಸರ್ಕಾರದಿಂದ ಏನಿರ್ತೈತಿ ಪಿಂಚಣಿ ಬರ್ತಾ ಇರ್ತೈತಲ್ಲ, ಆ ರೀತಿ ಇವನಿಗೆ ಏನು ಮಾಡ್ತಾರೆ ಅವರು, ಒಂದು ಪಿಂಚಣಿಯನ್ನು ಒಂದಿಷ್ಟು ಅಮೌಂಟನ್ನು ಕೊಡ್ತಾರೆ. ಅವನು ಜೈಲಿನಿಂದ ಹೊರಗಡೆ ಹೋದರೆ ಮಾತ್ರ, ಜೈಲಿನಿಂದ ಹೊರಗಡೆ ಹೋದರೆ ಅವನಿಗೆ ಏನು ಮಾಡ್ತಾರೆ ಅವರು, ಪೆನ್ಷನನ್ನು ಕೊಡ್ತೀವಿ ಅಂತ ಒಂದು ವಿಷಯವನ್ನು ರಾಜನ ಮುಂದೆ ಮಂಡಿಸ್ತಾರೆ. ಆ್ಯಂಡ್ ಸೊ ದ ರಿಪೋರ್ಟ್ ಟು ದ ಕಿಂಗ್. ಸೊ ರಾಜನಿಗೆ ಅವರು ಏನು ಹೇಳ್ತಾರೆ. ಸೊ ಏನು ಮಾಡೋಣ ನಾವು, ಆ ಒಬ್ಬ ವ್ಯಕ್ತಿಗೆ ನೋಡೋಣ, ಒಂದು ಪೆನ್ಷನನ್ನು ಕೊಡೋಣ, ಪಿಂಚಣಿ ವ್ಯವಸ್ಥೆಯನ್ನು ಮಾಡೋಣ ಅಂತ ಅಲ್ಲಿರುವಂಥ ಮಿನಿಸ್ಟರ್ ಎಲ್ಲ ಡಿಸೈಡ್ ಮಾಡ್ತಾರೆ. ದೆರ್ ಈಸ್ ನಥಿಂಗ್ ಎಲ್ಸ್ ಫಾರ್ ಇಟ್. ಮತ್ತು ಯಾವುದೇ ಒಂದು ಬೇರೆ ಒಂದು ವಿಚಾರ ಇದ್ದಿದ್ದಲ್ಲ, ಬೇರೆ ಯಾವುದೇ ರೀತಿಯಾದಂಥ ಅವನನ್ನು ಈ ಒಂದು ಜೈಲಿನಿಂದ ಹೊರಗಡೆ ಕಳಿಸ್ಲಿಕ್ಕೆ ಬೇರೆ ಒಂದು ಉಪಾಯ ಯಾವುದೇ ಇದ್ದಿದ್ದಲ್ಲ. ಸೊ ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಈ ಒಬ್ಬ ವ್ಯಕ್ತಿಗೆ ಏನು ಮಾಡ್ತಾರೆ, ಒಂದು ಪೆನ್ಷನನ್ನು ಕೊಡಬೇಕಂತ ವಿಚಾರ ಮಾಡ್ತಾರೆ. ಆ್ಯಂಡ್ ಮತ್ತು ಸೇಡ್ ದೇ, ಅವರೆಲ್ಲ ಮಿನಿಸ್ಟರ್ಸ್ ಎಲ್ಲ ಹೇಳ್ತಾರೆ, ಆ್ಯಂಡ್ ವಿ ಮಸ್ಟ್ ಗೆಟ್ ರಿಡ್ ಆಫ್ ಹಿಮ್ ಸಮ್ಹೌ. ಹೇಗಾದರೂ ಮಾಡಿ ನಾವೇನು ಮಾಡಬೇಕು, ಈ ವ್ಯಕ್ತಿಯಿಂದ ನಾವೇನು ಮಾಡಬೇಕು, ತಪ್ಪಿಸ್ಕೊಳ್ಬೇಕು ಅಂತ ವಿಚಾರ ಮಾಡ್ತಾರೆ. ಸೊ ಅವಾಗ ಏನಾಗ್ತದೆ ನೋಡ್ರಿ, the sum fixed was 1600 francs, and this was announced to the prisoner. Well, said he, I don't mind, so long as you undertake to pay it regularly. On that condition, I am willing to go. So the matter was settled. He received 1/3 of his annuity in advance and left the king's domain. So ಏನಾಗ್ತದ, ಆ ಒಂದು ಮಿನಿಸ್ಟರ್ಸ್ಗಳು ಎಲ್ಲ ಫೈನಲ್ ಡಿಸಿಷನ್ಗೆ ಬಂದು ಒಂದು ಅಮೌಂಟನ್ನು, ಸಮ್ ಅಂದರೆ ಹಣ, ಒಂದು ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ, ಒಂದಿಷ್ಟು ಹಣವನ್ನು ಫಿಕ್ಸ್ ಮಾಡ್ತಾರೆ. ಅದೆಷ್ಟಪ್ಪ ಅಂದರೆ ಏನು ಪೆನ್ಷನ್ ಹಣವನ್ನು ಎಷ್ಟಪ್ಪ ಅಂತಂದರೆ, ದ ಸಮ್ ಫಿಕ್ಸ್ಡ್ ವಾಸ್ 1600 ಫ್ರಾನ್ಸ್. 600 ಫ್ರಾನ್ಸಸ್ಸನ್ನು ಅವ್ರೇನು ಮಾಡ್ತಾರೆ, ಪೆನ್ಷನ್ ಹಣವನ್ನಾಗಿ ಅವನಿಗೆ ಪಿಂಚಣಿಯನ್ನು ಕೊಡೋದಕ್ಕಾಗಿ ಏನು ಮಾಡ್ತಾರೆ, ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ. ಆ್ಯಂಡ್ ದಿಸ್ ವಾಸ್ ಅನೌನ್ಸ್ ಟು ದ ಪ್ರಿಸ್ನರ್. ಸೊ ಅವನಿಗೇನು ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ, ನೋಡಪ್ಪ ನೀನು ನಮ್ಮ ಜೈಲಿನಿಂದ ಹೊರಗಡೆ ಹೋದರೆ ನಾವೇನು ಮಾಡ್ತೀವಿ, ವಿಲ್ ಗಿವ್ ಯು 600 ಫ್ರಾನ್ಸ್
ಆ್ಯಸ್ ಅ ಪೆನ್ಷನ್. ಸೊ ಪೆನ್ಷನ್ ಆಗಿ ನಾವೇನು ಮಾಡ್ತೀವಿ, ನಿನಗೆ 600 ಫ್ರಾನ್ಸಿಸ್ ಹಣವನ್ನು ಕೊಡ್ತೀವಿ ಅಂತ ಹೇಳಿದಾಗ ಅವಾಗ ಆ ಒಬ್ಬ ಕ್ರಿಮಿನಲ್ ಹೇಳ್ತಾನೆ, ವೆಲ್ ಸೇಡ್ ಹಿ, ಎಸ್ ಅವನು ಒಪ್ಕೊಳ್ತಾನೆ. ಮತ್ತು ಮುಂದುವರೆದು ಹೇಳ್ತಾನೆ, ಐ ಡೋಂಟ್ ಮೈಂಡ್ ಸೊ ಲಾಂಗ್ ಆ್ಯಸ್ ಯು ಅಂಡರ್ಟೇಕ್ ಟು ಪೇ ಇಟ್ ರೆಗ್ಯುಲರ್ಲಿ. ಸೊ ನನಗೇನು ಅದೇ ಓಕೆ, ನೀವು ಹೇಳಿದಾಗೆ ನಾನು ಏನು ಮಾಡ್ತೀನಿ, ಹೋಗ್ತೀನಿ, ಬಟ್ ಯು ಹ್ಯಾವ್ ಟು ಪೇ ಆ್ಯಸ್ ಲಾಂಗ್ ಆ್ಯಸ್ ರೆಗ್ಯುಲರ್ಲಿ. ಸೊ ನೀವೇನು ಮಾಡಬೇಕು, ನನಗೆ ಹಣವನ್ನು ರೆಗ್ಯುಲರ್ ಆಗಿ, ಏನು ತಿಂಗಳು ಯಾವ ರೀತಿ ಪೆನ್ಷನ್ ಬರ್ತಿರ್ತೈತಿ, ರೆಗ್ಯುಲರ್ ಆಗಿ ನೀವೇನು ಮಾಡಬೇಕು, ನನಗೆ ಹಣವನ್ನು ಕೊಡ್ತೀನಿ ಅಂದರೆ ಮಾತ್ರ ನಾನು ಜೈಲಿನಿಂದ ಹೋಗ್ತೀನಿ. ಇಲ್ಲ ಅಂದರೆ ಹೇಳ್ತಾನೆ ಅವನು, ಇಲ್ಲ ಅಂದರೆ ನಾನು ಮತ್ತೆ ಇದೇ ಜೈಲಿನಲ್ಲಿ ಇರ್ತೇನೆ. ಆನ್ ದ್ಯಾಟ್ ಕಂಡೀಷನ್ ಐ ಆಮ್ ವಿಲ್ಲಿಂಗ್ ಟು ಗೋ. ಸೊ ನೀವು ನನಗೇನು ಮಾಡಬೇಕು, ರೆಗ್ಯುಲರ್ ಆಗಿ, ಏನು ಯಾವ ರೆಗ್ಯುಲರ್ ಆಗಿ ನನಗೇನು ಮಾಡಬೇಕು, ಆ ಪೆನ್ಷನನ್ನು ಕೊಡಬೇಕು, ಅಂದಾಗ ಮಾತ್ರ ನಾನು ಈ ಜೈಲಿನಿಂದ ಹೋಗ್ತೀನಿ ಅಂತ ಆ ಒಬ್ಬ ಕ್ರಿಮಿನಲ್ಲು ಯಾರಿಗೆ ರಿಪ್ಲೈ ಮಾಡ್ತಾನೆ, ಅಲ್ಲಿರುವಂಥ ಮಿನಿಸ್ಟರ್ಸ್ಗಳಿಗೆ ಮತ್ತು ಅಲ್ಲಿರುವಂಥ ರಾಜನಿಗೆ ಅವ್ರು ಏನು ಮಾಡ್ತಾನೆ, ರಿಪ್ಲೈ ಮಾಡ್ತಾನೆ. ಸೊ ಅವಾಗೇನಾಗ್ತದೆ ನೋಡಿಲೆ, ಸೊ ದ ಮ್ಯಾಟರ್ ವಾಸ್ ಸೆಟಲ್ಡ್. ಸೊ ಅವಾಗ ದಟ್ ಕಿಂಗ್ ಈಸ್ ಅಗ್ರಿ ಟು ಗಿವ್ ಹಿಮ್ 1600 ಫ್ರಾನ್ಸಿಸ್ ರೆಗ್ಯುಲರ್ಲಿ. ಸೊ ಆ ಕಿಂಗ್ ಏನು ಮಾಡ್ತಾನೆ, ಒಪ್ಕೊಳ್ತಾನೆ, ಏನಂತ, ಎಸ್ ನಾನು ನಿನಗೇನಪ್ಪ 600 ಫ್ರಾನ್ಸಿಸ್ ಅಮೌಂಟನ್ನು ಕೊಡ್ತೀನಿ ಅಂತ ಒಪ್ಕೊಳ್ತಾನೆ. ಆ್ಯಂಡ್ ಹಿ ರಿಸೀವ್ಡ್ 1/3 ಆಫ್ ಹಿಸ್ ಅನ್ಯಾನ್ಯುಟಿ ಇನ್ ಅಡ್ವಾನ್ಸ್. ಸೊ ಹೋಗುವಂಥ ಸಮಯದೊಳಗೆ ಅವನಿಗೆ ಹಿ ರಿಸೀವ್ಡ್ 1/3 ಆಫ್ ಹಿಸ್ ಅನ್ಯಾನ್ಯುಟಿ ಅಂದರೆ 1/3 ಭಾಗವನ್ನು, ಈ 600 ಫ್ರಾನ್ಸಿಸ್ನಲ್ಲಿರುವಂಥ 1/3 ಭಾಗದ ಹಣವನ್ನು ಅನ್ಯಾನ್ಯುಟಿಯಾಗಿ ಅಂದರೆ ಎನ್ಯುವಲ್ ಪೆನ್ಷನ್ ಆಗಿ, ಅನ್ಯಾನ್ಯುಟಿ ಅಂದರೆ ಒಂದು ವಾರ್ಷಿಕ ಒಂದು ಪೆನ್ಷನ್ ಆಗಿ ಅಡ್ವಾನ್ಸ್ ಆಗಿ ದುಡ್ಡನ್ನು ಇಸ್ಕೊಂಡು ಹೋಗ್ತಾನೆ. ಆ್ಯಂಡ್ ಲೆಫ್ಟ್ ದ ಕಿಂಗ್ಸ್ ಡೊಮ್ಯಾನ್. ಸೊ ಆ ದುಡ್ಡನ್ನು 1/3 ಅಮೌಂಟನ್ನು, 600 ರೂಪಾಯಲ್ಲಿ 1/3 ಅಮೌಂಟನ್ನು ಇಸ್ಕೊಂಡು 1/3 ಭಾಗ ಹಣವನ್ನು ತೆಗೆದುಕೊಂಡು ಎಲ್ಲಿ ಹೋಗ್ತಾನೆ ಅವನು, ಆ ಒಂದು ರಾಜ್ಯನ ಒಂದು ಸಾಮ್ರಾಜ್ಯನ ಬಿಟ್ಟು ಹೊರಗಡೆ ಹೋಗ್ತಾನೆ. ಹೋದ್ಮೇಲೆ ಯಾವ ಒಂದು ಊರಿಗೆ ಹೋಗ್ತಾನಪ್ಪ ಅಂದರೆ, ಇಟ್ ವಾಸ್ ಓನ್ಲಿ ಎ ಕ್ವಾರ್ಟರ್ ಆಫ್ ಆನ್ ಅವರ್ ಬೈ ರೈಲ್ ಆ್ಯಂಡ್ ಹಿ ಇಮಿಗ್ರೇಟೆಡ್ and settled just across the frontier, where he bought a bit of land, started market gardening, and now lives comfortably. He always goes at the proper time to draw his pension. Having received it, he goes to the gaming tables, strikes 2 or 3 prances, sometimes win and sometimes lose, and then returns home. He lives peaceably and well. ಸೊ ಏನಾಗ್ತಾನೆ, ಯಾವಾಗ ಒಬ್ಬ ಕ್ರಿಮಿನಲ್ ಏನು 1/3 ಆಫ್ ಅನ್ಯಾನ್ಯುಟಿಯನ್ನು ತೆಗೆದುಕೊಂಡು ಆ ಸಾಮ್ರಾಜ್ಯವನ್ನು ಬಿಟ್ಟು ಹೊರಗಡೆ ಬರ್ತಾನೆ. ಇಟ್ ವಾಸ್ ಓನ್ಲಿ a quarter of an hour. ಸೊ ಕ್ವಾರ್ಟರ್ ಆಫ್ ಆನ್ ಅವರ್ ಮೀನ್ಸ್ 15 ನಿಮಿಷ ಎಲ್ಲಿಗೆ ಹೋಗ್ತಾನೆ, ರೈಲ್ನಲ್ಲಿ ಹತ್ಕೊಂಡು ಒಂದು ಪ್ಲೇಸಿಗೆ ಹೋಗ್ತಾನೆ. ಆ್ಯಂಡ್ ಇಮಿಗ್ರೇಟರ್ ಅಂದರೆ ವಲಸೆ ಹೋಗ್ತಾನೆ. ಹೋಗಿ ಆ್ಯಂಡ್ ಸೆಟಲ್ ಜಸ್ಟ್ ಅಕ್ರಾಸ್ ದ ಫ್ರಂಟೈರ್. ಸೊ ಒಂದು ಫ್ರಂಟೈರ್ ಅಂದರೆ ಒಂದು ಬಾರ್ಡರ್, ಅಂದರೆ ಆ ಮೊನ್ಯಾಕೋ ಬಾರ್ಡರ್ ಅಥವಾ ಆ ಮೊನ್ಯಾಕೋ ಇಲ್ಲಿರುವಂಥ ಒಂದು ಬಾರ್ಡರ್ ಪ್ರದೇಶದಲ್ಲಿ ಏನು ಆ ಸರ್ವದ ಪ್ರದೇಶಕ್ಕೆ ಹೋಗ್ತಾನೆ. ಹೋಗಿ ಏನು ಮಾಡ್ತಾನೆ ಅಂದರೆ ಅವನು, ವೇರ್ ಹಿ ಬ್ರಾಟ್ ಅ ಬಿಟ್ ಆಫ್ ಲ್ಯಾಂಡ್. ಸೊ ಏನು ಮಾಡ್ತಾನೆ, ಅಲ್ಲಿ ಹೋದ್ಮೇಲೆ ಹಿ ಪರ್ಚೇಸ್ ಅ ಸ್ಮಾಲ್ ಲ್ಯಾಂಡ್, ಸ್ವಲ್ಪ ಹಣವನ್ನು ಕೊಟ್ಟು ಒಂದು ಏನು ಮಾಡ್ತಾನೆ, ಒಂದು ಸಣ್ಣದಾದಂತಹ ಒಂದು ಹೊಲವನ್ನು ಏನು ಮಾಡ್ತಾನೆ ಅವನು ಖರೀದಿ ಮಾಡ್ತಾನೆ. ಆ್ಯಂಡ್ ಸ್ಟಾರ್ಟೆಡ್ ಮಾರ್ಕೆಟಿಂಗ್ ಗಾರ್ಡನಿಂಗ್. ದೆನ್ ಈ ಸ್ಟಾರ್ಟೆಡ್ ಮಾರ್ಕೆಟಿಂಗ್ ಆ್ಯಂಡ್ ಗಾರ್ಡನಿಂಗ್. ಮಾರ್ಕೆಟಿಂಗ್ ಅಂದರೆ ಹಣ್ಣು ತರಕಾರಿಗಳನ್ನು ಬೆಳೆಯೋದಾಗಿರ್ಬೋದು, ಗಾರ್ಡನಿಂಗ್ ಅಂದರೆ ಹೂದೋಟವನ್ನು ಬೆಳೆಸೋದಾಗಿರ್ಬೋದು, ಈ ಎಲ್ಲ ಕೆಲಸವನ್ನು ಮಾಡ್ತಾನೆ. ಆ್ಯಂಡ್ ದಟ್ ಮ್ಯಾನ್ ಲಿವ್ಸ್ ಕಂಫರ್ಟೇಬಲಿ. ಆರಾಮಾಗಿ ಕೆಲಸವನ್ನು ಮಾಡ್ಕೊತ ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ. ಈ ಆಲ್ವೇಸ್ ಗೋಸ್ at the proper time to draw his pension. So he always goes to proper time to draw his pension. So ಕರೆಕ್ಟಾಗಿ ಏನು ಮಾಡ್ತಾ ಇರ್ತಾನೆ, ಪ್ರಾಪರ್ ಆದ ಟೈಮ್ನಲ್ಲಿ ಪ್ರಾಪರ್ ವೇನಲ್ಲಿ ಹೋಗ್ತಾ ಇರ್ತಾನೆ. ಹೋಗಿ ತನ್ನ ಪೆನ್ಷನ್ ಹಣವನ್ನು ಆ ಒಂದು ಏನು ಸಾಮ್ರಾಜ್ಯದಿಂದ ತೆಗೆದುಕೊಂಡು ಬರ್ತಾ ಇರ್ತಾನೆ. ಹ್ಯಾವಿಂಗ್ ರಿಸೀವ್ಡ್ ಇಟ್, ಆ ಹಣವನ್ನು ತೆಗೆದುಕೊಂಡ ತಕ್ಷಣ ಏನು ಮಾಡ್ತಾ ಇರ್ತಾನೆ, ಹಿ ಗೋಸ್ ಟು ದ ಗೇಮಿಂಗ್ ಟೇಬಲ್. ಸೊ ಹಿ ಗೋಸ್ ಟು ದಿ ಗೇಮಿಂಗ್ ಹೌಸಸ್ಗಳಿಗೆ ಹೋಗಿ ಅಲ್ಲೇನು ಮಾಡ್ತಾನೆ, ಸ್ಟೇಕ್ಸ್ 1 or 2 or 3 ಫ್ರಾನ್ಸಸ್, 2 ಅಥವಾ 3 ಫ್ರಾನ್ಸಸ್ಗಳನ್ನು ಹಾಕಿ ಏನು ಮಾಡ್ತಾನೆ, ಯೂಸ್ ಟು ಪ್ಲೇ ಗ್ಯಾಮ್ಲಿಂಗ್ಗಳನ್ನು ಮತ್ತು ಬೇರೆ ಬೇರೆ ಆಟವನ್ನು ಆಡ್ತಾ ಇರ್ತಾನೆ. ಸಮ್ಟೈಮ್ಸ್ ವಿನ್ಸ್ ಆ್ಯಂಡ್ ಸಮ್ಟೈಮ್ಸ್ ಲೂಸಸ್. ಕೆಲವೊಂದು ಟೈಮ್ನಲ್ಲಿ ಅವೇನು ಮಾಡ್ತಾ ಇರ್ತಾನೆ, ಗೆಲ್ತಾ ಇರ್ತಾನೆ, ಕೆಲವೊಂದು ಟೈಮ್ನಲ್ಲಿ ಸೋಲ್ತಾ ಇರ್ತಾನೆ. ಆ್ಯಂಡ್ ರಿಟರ್ನ್ ಹೋಮ್ ಹಿ ಲಿವ್ಸ್ ಪೀಸಬಲಿ ಆ್ಯಂಡ್ ವೆಲ್. ಸೊ ಮನೆಗೆ ಏನು ಮಾಡ್ತಾ ಇರ್ತಾನೆ, ಒಮ್ಮೊಮ್ಮೆ ಗೆಲ್ತಾ ಇರ್ತಾನೆ, ಒಮ್ಮೊಮ್ಮೆ ಸೋಲ್ತಾ ಇರ್ತಾನೆ. ಆರಾಮಾಗಿ ಮನೆಗೆ ಬಂದು ಏನು ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ.
It is a good thing that he did not commit his crime in a country where they do not grudge expensive to cut a man's head off or to keeping him in a prison for life. So ಇಲ್ಲಿ at last the author describing the author give a conclusion, ಒಂದು ಕನ್ಕ್ಲೂಷನ್ ಕೊಡ್ತಾನೆ ಆಥರ್ ಯಾರು ಲಿಯೋ ಟಾಲ್ಸ್ಟಾಯ್ ಏನಂತ, ಇಟ್ ಇಸ್ ಅ ಗುಡ್ ಥಿಂಗ್ಸ್ that he did not committed his crime. ಸೊ ಅವನೇನು ಮಾಡಲಿಲ್ಲ, ಆ ಒಂದು ಸಾಮ್ರಾಜ್ಯದಲ್ಲಿ ಮತ್ತೆ ಏನು ಮಾಡಲಿಲ್ಲ ಅವನು ಕೊಲೆ ಅಥವಾ ಬೇರೆ ಯಾವುದೇ ರೀತಿಯಾದಂಥ ಕೆಟ್ಟ ಒಂದು ಏನು ಕ್ರೈಮನ್ನು ಮಾಡಲಿಲ್ಲ. ಇನ್ ಅ ಕಂಟ್ರಿ ವೇರ್ ದೇ ಡು ನಾಟ್ ಗ್ರಡ್ಸ್ ಎಕ್ಸ್ಪೆನ್ಸ್ ಅಂದರೆ ಇಲ್ಲೇ ಗ್ರಡ್ಸ್ ಅಂದರೆ ಏನಪ್ಪ ಅಂದರೆ ಏನು ಖರ್ಚನ್ನು ಏನು ಮಾಡಿದ್ದು, ಎಕ್ಸ್ಪೆನ್ಸಿವ್ ಔಟ್ ಟು ಕಟ್ ಮ್ಯಾನ್ಸ್ ಹೆಡ್ ಆಫ್, ಆ ಮನುಷ್ಯನ ಹೆಡ್ ಕಟ್ ಆಫ್ಗೆ ಯೂಸ್ ಮಾಡಬೇಕಾದಂಥ ಹಣ ಉಳಿತು. ನಂತರ ಆರ್ ಕೀಪಿಂಗ್ ಹಿಮ್ ಇನ್ ಅ ಪ್ರಿಸನ್ ಫಾರ್ ಅ ಲೈಫ್, ಅವನು ಸಾಯುವವರೆಗೂ ಕೂಡ ಜೈಲಿನಲ್ಲಿ ಇರಬೇಕಾದ್ರೆ ಅವನ ಖರ್ಚು ಎಷ್ಟು ಏನೋ ಒಂದು ವರ್ಷಕ್ಕೆ 600 ಫ್ರಾನ್ಸಸ್ ಆಗ್ತಿತ್ತು, ಅದು ಉಳಿತು. ಇಲ್ಲೇ ಹೆಡ್ ಕಟ್ ಆಫ್ ಮಾಡಿದರೆ 1600 ಫ್ರಾನ್ಸ್ ಆಗಿರ್ಬೋದು, ಆರ್ 12,000 ಫ್ರಾನ್ಸ್ ಆಗಿರ್ಬೋದು, ಅಥವಾ ಈ 2 ಫ್ರಾನ್ಸಸ್ಗಳು ಇಷ್ಟು ಏನು ಹಣವು ಏನಾಗ್ತೈತೆ ಅವರಿಗೆ ಆ ಒಂದು ಸಾಮ್ರಾಜ್ಯದಲ್ಲಿನಪ್ಪ ಉಳಿತಲ್ಲ. ಸೊ ಅದಕ್ಕೋಸ್ಕರ ರಾಜ ಏನು ಲಿಯೋ ಟಾಲ್ಸ್ಟಾಯ್ ಹೇಳ್ತಾನೆ, ಈ ಗೋಸ್ ಆನ್ ಡಿಸ್ಕ್ರೈಬಿಂಗ್ ಅಬೌಟ್ ಹೌ punishment to become too expensive. So this is all about lesson 2 dear. ಈ ಒಂದು ಪಾಠದಲ್ಲಿ ಈ ಒಂದು ಪಾಠದ ಒಂದು ಮೂಲ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿ ನಾವು ಒಂದು 3-4 ಪಾಯಿಂಟನ್ನು ನಾವು ತಿಳ್ಕೊಬೋದು. ಒಂದೇದೇನಪ್ಪ ಅಂದರೆ, ಇದು ಯಾವ ರೀತಿಯಾದಂತಹ ಪನಿಷ್ಮೆಂಟು ಟೂ ಎಕ್ಸ್ಪೆನ್ಸಿವ್ ಆಗುತ್ತೆ, ಬಹಳ ಎಕ್ಸ್ಪೆನ್ಸಿವ್ ಆದಾಗ ಏನೇನಾದಂಥ ಬದಲಾವಣೆ ಆಗ್ತದೆ ಅಂತ ಒಂದನ್ನು ತಿಳ್ಕೊಬೋದು. ಆ್ಯಂಡ್ ಅನದರ್ ವೇದೊಳಗೆ ಇಟ್ ಶೋಸ್ ಅ ಹ್ಯುಮ್ಯಾನಿಟಿ. ಇನ್ನೊಂದು ವೇದೊಳಗೆ ಒಂದೇ ರೀತಿಯಲ್ಲಿ ನಾವಂತ ಹ್ಯುಮ್ಯಾನಿಟಿಯನ್ನು ನಾವು ಕೂಡ ನೋಡ್ಬೋದು. ಅದರ ಜೊತೆಗೆ ಆ ಕ್ರಿಮಿನಲನ್ನು ಇವರು ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಾ ಇರೋಲ್ಲ. ಸೊ ಇಂಥ ಫನ್ನಿ ಮೂಮೆಂಟ್ಸ್ಗಳನ್ನು ಕೂಡ ನಾವು ಈ ಒಂದು ಪಾಠದಿಂದ ಅರ್ಥ ಮಾಡ್ಕೋಬೋದಾಗಿಂತ ನಾವು ತಿಳ್ಕೊಬೋದು. ಆ್ಯಂಡ್ ಫಾರ್ ದಿಸ್ ಐ ಪುಟ್ ಫುಲ್ ಸ್ಟಾಪ್ ಫಾರ್ ದಿಸ್ ಲೆಸನ್. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್.